ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸಿಂಪಲ್ ಮತ್ತು ಎಲಿಗೆಂಟ್ ಆಗಿರುವಂಥ ಕ್ರೋಶಾ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ ಬಂದು ನಾನು ಇಲ್ಲಿ ಕ್ರೋಶಾ ನಂಬರ್ 10 ಅನ್ನು ತಗೊಂಡಿದ್ದೀನಿ. ಆಮೇಲೆ 6 ಎಳೆ ದಾರನ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ. ಮತ್ತು ಇದಕ್ಕೆ ಮ್ಯಾಟ್ ಫಿನಿಶಿಂಗ್ ಬೀಡ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಚೂಸ್ ಮಾಡ್ಬೋದು. ನನಗೆ ಇಲ್ಲಿ ಮ್ಯಾಟ್ ಫಿನಿಶಿಂಗ್ ಬೀಡ್ಸ್ ಚೆನ್ನಾಗಿ ಇದೆ ಅಂತ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲ ನೀವು ಕ್ರಿಸ್ಟಲ್ ಯೂಸ್ ಮಾಡ್ಬೋದು, ಅಥವಾ ಕಸ್ಟಮರ್ ಯಾವ್ದಾದ್ರು ಪರ್ಟಿಕ್ಯುಲರ್ ಕೇಳಿದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನನಗೆ ಕಸ್ಟಮರ್ಸ್ ಯೂಶುವಲ್ ಆಗಿ ಲೈಫ್ ಬರೋ ಅಂಥ ಬೀಡ್ಸನ್ನ ಹಾಕಿ ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೋಸ್ಕರ ಇದನ್ನು ಪ್ರಿಫರ್ ಮಾಡಿ ಇದನ್ನು ಯೂಸ್ ಮಾಡ್ತೀನಿ. ನಿಮಗೆ ಯಾವುದು ಡಿಸೈನು ಓಕೆ ಅನಿಸುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ನೋಡಿ, ಇದು ಸ್ಯಾರಿದು ರೈಟ್ ಸೈಡಿಂದನೇ ತೊಗೊತಾ ಇದ್ದೀನಿ. ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕುಚ್ಚು ಬೇಕಂದರೆ ಕ್ರೋಶನ 4 ಚೈನನ್ನು ಹಾಕ್ಕೊಳ್ಳಿ. ಇಲ್ಲ ಬೇಡ ಅಂದರೆ ನೀವು ಡೈರೆಕ್ಟಾಗಿ ವರ್ಕನ್ನು ಶುರು ಮಾಡ್ಬೋದು. ಇಲ್ಲಿ ನಾನು ಫಸ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ದಾರನ ನಾಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ನಾನಿಲ್ಲಿ ಲಾಕನ್ನು ಹಾಕ್ತಾ ಇದ್ದೀನಿ ಒಂದು ಸಲ. ಇನ್ನೂ ಒಂದು ಸಲ ನಾನು ಸ್ಯಾರಿಗೆ ಲಾಕ್ ಮಾಡ್ತಾ ಇದ್ದೀನಿ. 2 ಸಲ ಲಾಕ್ ಮಾಡಿದ್ಮೇಲೆ ನಾನು ಇಲ್ಲಿ 4 ಚೈನನ್ನು ಹಾಕ್ತಾ ಇದೆ. 3, 4 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೋ ಅದನ್ನು ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ. ಇಲ್ಲ ನಮಗೆ ಕುಚ್ಚು ಬೇಡ ಸ್ಟಾರ್ಟಿಂಗಲ್ಲಿ ಅಂದರೆ ನೀವು ಡೈರೆಕ್ಟ್ ವರ್ಕನ್ನು ಶುರು ಮಾಡ್ಬೋದು. ಇವಾಗ ನಾನು ಇಲ್ಲಿ ಮತ್ತೊಂದು ಸಲ ಪಕ್ಕದಲ್ಲೇ ಇನ್ನೂ ಒಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ. ಆಮೇಲೆ ಇವಾಗ ನಾವು ತಗೊಂಡಿರುವಂಥ ಬೀಡನ್ನು ಇದಕ್ಕೆ ಇನ್ಸರ್ಟ್ ಮಾಡಬೇಕು. ಬೀಡನ್ನು ನಾನು ಇಲ್ಲಿ ನೋಡಿ ಈ ರೀತಿಯಾಗಿ ದಾರದೊಳಗೆ ಇನ್ಸರ್ಟ್ ಮಾಡಿ ನಾನು ಬೀಡನ್ನ ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀವು ಸ್ಯಾರಿಗೆ ಇದನ್ನು ಇನ್ನೊಂದು ಸಲ ಲಾಕ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಲಾಕ್ ಆದಮೇಲೆ ಇದ್ರ ಮೇಲೆ ಎಷ್ಟು ಇರುತ್ತಲ್ಲ ಚೈನ್ಸ್ ಎಷ್ಟು ಬೇಕಾಗತ್ತೆ ಅಂತ ನೋಡ್ಕೊಳ್ಳಿ. 3, 4, 5 ಎಷ್ಟು ನೀವು ಬೀಡ್ಸ್ ತೊಗೊಂಡಿರ್ತೀರಲ್ಲ, ಬೀಡ್ಸ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಬೀಡ್ ಸೈಜನ್ನು ನೋಡಿಕೊಂಡು ನೀವು ಎಷ್ಟು ಚೈನನ್ನು ಹಿಡಿಸುತ್ತೆ ಅಷ್ಟನ್ನು ನೋಡಿ ನೀವು ಇದು ಚೈನ್ನ ಹಾಕೋಬೇಕಾಗತ್ತೆ. ಸೊ ನನಗಿಲ್ಲಿ 5 ಚೈನ್ಸ್ ಹಿಡಿಸಿದೆ. ನಾನಿಲ್ಲಿ 5 ಚೈನ್ಸ್ನ ಹಾಕಿ ಹಿಂದೆಗಡೆಯಿಂದ ನಾವಿಲ್ಲಿ ಫಸ್ಟ್ ಸೆಕೆಂಡ್ಸ್ ಏನು ಇದು ಬೀಡ್ ಹಾಕಿದಾಗ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಹಿಂದೆಗಡೆ ಹೋಲ್ ಕಾಣಿಸುತ್ತೆ ನಿಮಗೆ. ಆ ಹೋಲಿಗೆ ನಾನು ಇದನ್ನು ಲಾಕ್ ಮಾಡಿದ್ದೀನಿ. ನೋಡಿ, ತೋರಿಸ್ತೀನಿ ಇನ್ನೊಂದು ಸಲ ಬೇಕಾದರೆ. ನೋಡಿ, ಇದು ನಾನು ಚೈನ್ ಹಾಕಿದ್ದೀನಿ. ಸೊ ಚೈನ್ ಹಾಕಿದ್ಮೇಲೆ ಟರ್ನ್ ಮಾಡಿ ಇಲ್ಲಿ 2 ನಾವು ಲಾಕ್ ಮಾಡಿರ್ತೀವಲ್ಲ, ಲಾಕ್ ಅಂದರೂ ಅಷ್ಟೇ ಇದು ಸೀರೆಗೆ ನಾವು ಲಾಕ್ ಮಾಡಿರ್ತೀವಲ್ಲ ಆ ಜಾಗದಲ್ಲಿ ನಾವು ಫಸ್ಟ್ ಒನ್ನಿಗೆ ಇದನ್ನು ಮತ್ತೆ ಲಾಕ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಬರುತ್ತೆ. ಅದೇನಾಗುತ್ತೆ, ನಮಗೆ ಈ ಬೀಡ್ಸ್ ಸುತ್ತ ಚೈನ್ ಬರುತ್ತೆ. ಇದಾದಮೇಲೆ ನಾನು ಫ್ರಂಟಿಂದ ಟರ್ನ್ ಮಾಡ್ಕೊಳ್ಳಿ. ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೂ ಒಂದು ನಾವು ಫಸ್ಟ್ ಹಾಕಿದ್ವಲ್ಲ ಲಾಕ್ ಮಾಡಿರೋದು ಅಲ್ಲಿಗೆ ಮತ್ತೊಂದು ಸಲ ನೀವು ಲಾಕನ್ನು ಮಾಡಬೇಕಾಗತ್ತೆ. ಆ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಮಾಡಿಲ್ಲ ಅಂದರೆ ಏನು ಡಿಫ್ರೆನ್ಸ್ ಅನ್ಸಲ್ಲ, ಬಟ್ ಲಾಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಕಾಣಿಸುತ್ತೆ. ಓಕೆ, ಇವಾಗ ನಾವು ಕ್ರೋಶನ ತೆಗೆದು ಈಗ ರೈಟ್ ಸೈಡಿಗೆ ಈ ರೀತಿ ಹಾಕೊತಾ ಇದ್ದೀನಿ. ಸೊ ಇಷ್ಟಾದಮೇಲೆ ನೋಡಿ, ಇಲ್ಲಿ ನಾನು 3 ಚೈನ್ಸ್ನ ಹಾಕ್ತಾ ಇದ್ದೀನಿ. 2, 3 ಚೈನ್ಸ್ನ ಹಾಕಿ ನಾವು ಏನು ಇದು ವರ್ಕ್ ಮಾಡಿದ್ವಲ್ಲ ಮೇಲ್ಗಡೆ ಬೀಡ್ ಮೇಲೆ ಚೈನ್ನ ಹಾಕಿದ್ವಲ್ಲ ಅದಕ್ಕೆ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಸಿಂಪಲ್ ಫ್ರೆಂಡ್ಸ್, ಏನು ಕಷ್ಟ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. 1, 2, 3 ಚೈನ್ ಹಾಕೋದು. ಈ
ಬೀಡ್ ಮೇಲೆ ಏನು ಚೈನ್ಸ್ನ ನಾವು ವರ್ಕ್ ಮಾಡಿದ್ವಲ್ಲ ಅದಕ್ಕೆ ಮತ್ತೆ ಲಾಕ್ ಮಾಡೋದು. 1 2 3 ಚೈನ್ ಹಾಕೋದು, ಅಗೇನ್ ಇಲ್ಲಿಗೆ ನಾವು ಲಾಕ್ ಮಾಡೋದು. ನೋಡಿ 3 ಚೈನ್ಸ್, 3 ಚೈನ್ನ ಹಾಕಿದ್ದೀನಿ, ಮತ್ತೆ ಇದಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಹಿಡಿಸುತ್ತೆ ಅಂತ ಒಂದ್ಸಲ ನೋಡ್ಕೊಂಬಿಡಿ. 1 2 3 4 1 2 3 ಚೈನ್ and then ಲಾಕ್. ನೋಡಿ ಈ ರೀತಿಯಾಗಿ ಬರುತ್ತೆ. 5 ಸಲ ನಾವು 3 ಚೈನ್ಸ್ ಮತ್ತೆ ಲಾಕನ್ನ ಹಾಕ್ಬೇಕಾಗತ್ತೆ. ಇದು ಬೀಡ್ ಸುತ್ತ ಈ ರೀತಿಯಾಗಿ ಬರುತ್ತೆ. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ, ತುಂಬಾ ಹೆವಿ ಇರಲ್ಲ ಡಿಸೈನು. ಸೊ ನಾನು ಇಲ್ಲಿ 1 ಚೈನನ್ನ ಎಕ್ಸ್ಟ್ರಾ ಹಾಕೊತಾ ಇದ್ದೀನಿ. ಎಕ್ಸ್ಟ್ರಾ ಹಾಕಿ ಇಲ್ಲಿ ನಾನು ಸ್ಯಾರಿಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಕಂಪ್ಲೀಟ್ ಆಯ್ತು ಇದು ಡಿಸೈನ್. ಸೊ ನಿಮ್ಗೆ ಇದನ್ನ ಹಿಂಗೇನೆ ಒಂದು ಆ ಬೀಡ್ ಜೊತೆಗೆ ಆರ್ಚ್ ಬಂದು ಒಂದು ಕುಚ್ಚು ಒಂದು ಆರ್ಚ್ ತರನು ಮಾಡ್ಕೊಬಹುದು. ಇಲ್ಲ ಅಂದ್ರೆ ಇನ್ನೊಂದ್ಸಲ ಕಂಟಿನ್ಯೂ ಮಾಡಿ ನೀವು ಒಂದು 3, ನಾನು ಇಲ್ಲಿ ಕಸ್ಟಮರೇ ಹೇಳಿದ್ದಾರೆ 3 ಜೊತೆಗೆ, ಯಾಕಂದ್ರೆ ಕುಚ್ಚು ಕಮ್ಮಿ ಬೇಕಂತ ಹೇಳಿದ್ದಾರೆ ಅವರು. ಸೊ ನಾನು ಅದಕ್ಕೋಸ್ಕರ ಇಲ್ಲಿ 3 ಬೀಡ್ನ ಹಾಕಿ 1 ಚೈನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ದೂರ ಹೇಳಿದ್ದಾರೆ ಅದಕ್ಕೋಸ್ಕರ. ನೋಡಿ ಇದ್ರ ಪಕ್ಕನೆ ಮತ್ತೆ ನಾನು ಇನ್ನೂ ಒಂದು ಸಲ ಲಾಕ್ ಮಾಡ್ಕೋಬೇಕಾಗತ್ತೆ ಇವಾಗ. ಯಾಕೆ ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು 2 ಸಲ ಲಾಕ್ ಮಾಡಿದ್ವಿ. ಸೊ ಇವಾಗ ನನಗೆ ಕಂಟಿನ್ಯೂಸ್ ಆಗಿ ಬೇಕಾಗಿರೋದ್ರೆ 1 ಲಾಕ್ ಮಾತ್ರ ಸಾಕು. ಇಲ್ಲಿ 2 ಸಲ ಮಾಡ್ತೀವಿ, ಇಲ್ಲೂ 2 ಲೆಕ್ಕದಲ್ಲಿ, ಅಂದರೆ ಇದ್ರ ಪಕ್ಕದಲ್ಲಿ ನಾವು ತಗೊಂಡೋದ್ರಿಂದ ನಮಗೇನು ಮತ್ತೆ ಬೇಡ. ಮತ್ತೆ 2 ಸಲ ಲಾಕ್ ಹಾಕೋದು ಏನು ಬೇಡ. ಈಗ 1 ಸಲ ಇಲ್ಲಿ ಮಧ್ಯದಲ್ಲಿ ಹಾಕಿದ್ವಲ್ಲ, ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಹಾಕೊಂಡ್ರೆ ಸಾಕಾಗತ್ತೆ. ನೋಡಿ ಇಲ್ಲಿ ಇದು ಬೀಡ್ ಲಾಕ್ ಮಾಡಿದೀವಿ, ನೀವು ಆರ್ಚ್ ಬಂದು ಇಲ್ಲಿ ಲಾಕ್ ಮಾಡಿದ್ದೀನಿ. ಇದು ಒಂದು ಎಕ್ಸ್ಟ್ರಾ ನಾನು ಇವಾಗ ಹಾಕೊಂಡಿದ್ದೀನಿ. ಸೊ ಇದಾದ್ಮೇಲೆ ನಾನಿಲ್ಲಿ ಮತ್ತೆ ನಾನು ಬೀಡ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ ಬೀಡನ್ನು ನಾನಿಲ್ಲಿ ಬೀಡ್ ಆ್ಯಡ್ ಮಾಡಿ ಬೀಡ್ನ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದಕ್ಕೆ ಲಾಕ್ ಮಾಡಿ ಈಗ ನಾನು ಚೈನ್ಸ್ನ ವರ್ಕ್ ಮಾಡ್ತೀನಿ. ಇಲ್ಲಿ ಎಷ್ಟು ಚೈನ್ ಹಿಡಿಸುತ್ತೆ ನೋಡ್ಕೊಳ್ಳಿ. ನನಗೆ ಇಲ್ಲಿ 5 ಚೈನ್ ಹಿಡಿಸಿದೆ. ಸೊ ಸ್ವಲ್ಪ ಟರ್ನ್ ಮಾಡಿ ಸ್ಯಾರಿನ ಟರ್ನ್ ಮಾಡಿದ್ರೆ ಇಲ್ಲಿ ನಮಗೆ ಬೀಡ್ ಲಾಕ್ ಮಾಡೋದಕ್ಕೆ ಮುಂಚೆ ಒಂದು ಹೋಲ್ ಕಾಣಿಸುತ್ತೆ, ಅದಕ್ಕೆ ನಾವು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇದಾಗಿದ ತಕ್ಷಣ ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಹೋಲ್ ಕಾಣಿಸುತ್ತೆ, ಅಲ್ಲಿಗೆ ನಾನು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ನಾನು ಸ್ಯಾರಿನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಕ್ರೋಶ ತೆಗೆದು ನಾನು ಈ ಸೈಡಿಗೆ ಹಾಕೊಳ್ತೀನಿ. ಅವಾಗ ನಿಮಗೆ ವರ್ಕ್ ಫಿನಿಶ್ ಚೆನ್ನಾಗಿ ಬರುತ್ತೆ. ಹಾಗೆ ಕಂಟಿನ್ಯೂ ಮಾಡ್ಬೋದು, ಬಟ್ ಸ್ವಲ್ಪ ಅದು ಡಿಸೈನ್ ಒಂದು ಸ್ವಲ್ಪ ಇಲ್ಲಿ ಟ್ವಿಸ್ಟ್ ಆಗುತ್ತೆ. ಸೊ ನಾವು ಕ್ರೋಶ ತೆಗೆದು ಹಾಕೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. 1 2 3 ಚೈನ್ಸ್, ಅಗೇನ್ ಇಲ್ಲಿ ಲಾಕ್. 1 2 3 ಲಾಕ್. ಇದು ಇಷ್ಟೇ ಫ್ರೆಂಡ್ಸ್. ಇದೇ ರೀತಿ ಕಂಟಿನ್ಯೂಸ್ ಆಗಿ ನಾವು ಡಿಸೈನ್ನ ವರ್ಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ 5 ಸಲ ನಮಗೆ 3 ಚೈನ್ಸ್ನ ಹಾಕಿ ಲಾಕ್ ಮಾಡಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಇಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಆಗಿ ಕಾಣಿಸುತ್ತೆ, ಸ್ವಲ್ಪ ವೇವಿ ಥರ ಬರುತ್ತೆ. ಹಾಗಾಗಿ ನಾನು ಇಲ್ಲಿ 5 ಸಲ ಮಾತ್ರ ಹಾಕ್ತಾ ಇದ್ದೀನಿ. ನೀವು ಇದಕ್ಕಿಂತ ದೊಡ್ಡ ಮಣಿ ತಗೊಂಡಿದ್ದೀರಾ ಅನ್ಸಿದ್ರೆ ಮಾತ್ರ ನೀವು ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ಸಿದಾಗ ನೀವು ಇನ್ನೊಂದ್ಸಲ ಎಕ್ಸ್ಟ್ರಾ ಮಾಡ್ಬೇಕಾಗತ್ತೆ. ನೋಡಿ ಚೈನ್ನ ನೋಡ್ಕೊಳ್ಳಿ, ಮತ್ತೆ ಎಷ್ಟು ಇದು ಹಿಡಿಸುತ್ತೆ ಚೈನ್ಸು ಅದು ಲಾಕ್ ಮಾಡೋದಕ್ಕೆ, ಅದನ್ನ ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಆದಮೇಲೆ ನಾನಿಲ್ಲಿ ಒಂದು ಸಿಂಗಲ್ ಚೈನ್ ಹಾಕಿ ಸ್ಯಾರಿಗೆ ನಾನು ಲಾಕನ್ನು ಮಾಡ್ತಾ ಇದ್ದೀನಿ. ಓಕೆ ನೋಡಿ ಇವಾಗ ಕಂಟಿನ್ಯೂಸ್ ಆಗಿ ಬರುತ್ತೆ ನಾವು ಈ ರೀತಿ ಮಾಡೋದ್ರಿಂದ. ಇಲ್ಲ ಇನ್ನೂ ಒಂದು ಎಕ್ಸ್ಟ್ರಾ ಹಾಕೊಂಡ್ರೆ ಸೊ ಸೆಂಟರಲ್ಲೂ ಸ್ವಲ್ಪ ಗ್ಯಾಪ್ ಬರುತ್ತೆ. ನನಗೆ ಗ್ಯಾಪ್ ಬೇಡ ಅಂತ ಹೇಳಿ ಇಲ್ಲಿ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ವರ್ಕು. ನೋಡಿ ಸಿಂಗಲ್ ಸ್ಟೆಪ್ಪಲ್ಲಿ ಆಗುತ್ತೆ ಮತ್ತು ಬೇಗ ಆಗುತ್ತೆ ಫ್ರೆಂಡ್ಸ್ ಇದು. ಸೊ ನಾನಿಲ್ಲಿ ಇವಾಗ ನೆಕ್ಸ್ಟು ಅಗೈನ್ ಲಾಕ್ ಪಕ್ಕದಲ್ಲೇ ಮತ್ತೊಂದ್ಸಲ ಲಾಕ್ ಮಾಡಿದ್ದೀನಿ. ಮಾಡಿ
ಇವಾಗ ನಾನಿಲ್ಲಿ ಬೀಡ್ನ ತಗೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್, ಸೀರೆಗೆ ಲಾಕ್ ಮಾಡಿ ಇಲ್ಲಿಂದ ನಾನು ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ ನಿಮ್ಮ ಸಾರಿಗೆ ಬೀದಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಚೈನ್ನ ಹಾಕ್ಕೊಂಡು ಬೀಡ್ ಸೈಜಿಗೆ ತಕ್ಕಂಗೆ. ಇವಾಗ ಇಲ್ಲಿ ಹಿಂದೆ 2 ಹೋಲ್ ಕಾಣಿಸುತ್ತೆ. ಫಸ್ಟ್ ಹೋಲಿಗೆ ಈ ಚೈನ್ಸ್ನ ಲಾಕ್ ಮಾಡ್ತೀವಿ. ಸೊ ಸೆಕೆಂಡ್ ಹೋಲಿಗೆ ನಾವು ಈ ರೀತಿಯಾಗಿ ದಾರನ ಮತ್ತೊಂದ್ಸಲ ಲಾಕ್ ಮಾಡಿ ದಾರನ ಒಂದು ಸ್ವಲ್ಪ ಉದ್ದ ಎಳೆದು ನಾವು ಕ್ರೋಶನ ತಿರುಗಿಸಿ ಮತ್ತೆ ಹಾಕ್ತಿದ್ದೀನಿ. ಸೊ ಇಲ್ಲಿ ನಾವು ಇವಾಗ 3 ಚೈನ್ಸ್ನ ಹಾಕಿ ಲಾಕ್ ಮಾಡ್ತಾ ಇದ್ದೇನೆ. ಇದು ನನಗೆ ಯಾರೋ ನಾನು ಹಾಕಿದ್ದು ಡಿಸೈನ್ನ ನೋಡಿ ಒಬ್ರು ಮೆಸೇಜ್ ಮಾಡಿದ್ರು, ಹಾಗಾಗಿ ಅವರು ಕೇಳಿದ್ರು ಅಂದ್ಬಿಟ್ಟು ನಾನು ಇದು ಡಿಸೈನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರದ ಸಪೋರ್ಟು ಮತ್ತು ಲೈಕ್ಸಿಗೆ. ನೋಡಿ ಈ ರೀತಿಯಾಗಿ ನಾನು 1 2 3 4 ಆಗಿದೆ. ಇನ್ನೊಂದ್ಸಲ ನಾನು 1 2 3 3 ಚೈನನ್ನು ಹಾಕಿ ನಾನಿಲ್ಲಿ ಲಾಕ್ನ ಮಾಡ್ತಾ ಇದ್ದೀನಿ. ಸೊ ಲಾಕ್ ಆದಮೇಲೆ 1 ಚೈನನ್ನು ಹಾಕಿ ಈಗ ಇಲ್ಲಿ ನಾನು ಸ್ಯಾರಿಗೆ ಲಾಕ್ ಮಾಡ್ತಾ ಇದ್ದೀನಿ. 1 ಚೈನ್ ನಾನು ಇಲ್ಲಿ ಏನಕ್ಕೆ ಹಾಕ್ತೀನಿ ಅಂದರೆ ಸ್ವಲ್ಪ ಇದು ಎಳ್ಕೋಬಾರ್ದು ಅಂತ ಹೇಳಿ ನಾನಿಲ್ಲಿ 1 ಚೈನನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಕ್ರಿಸ್ಟಲ್ ಯೂಸ್ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಪೇಜಲ್ಲಿ ಕ್ರಿಸ್ಟಲ್ ಹಾಕಿರೋದು ವರ್ಕ್ದು ಫೋಟೋ ಕೂಡ ಇದೆ. ನಿಮಗೆ ಬೇಕಂದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಡಿಸೈನು ನನ್ನ ಕಸೂತಿ ಪೇಜಲ್ಲೇ ಇದೆ ಅದು. ನೋಡಿ ಈ ರೀತಿಯಾಗಿ ಬರುತ್ತೆ. ಇದಾದಮೇಲೆ ಮತ್ತೆ ನಾನು ಇವಾಗ ಮತ್ತೇನು ಲಾಕ್ ಮಾಡಲ್ಲ, ಸೀದಾ ನಾನು 4 ಚೈನ್ನ ಹಾಕಿ ಸಾರಿಗೆ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಅಗೇನ್ ಲಾಕ್. ನೋಡಿ ಈ ರೀತಿಯಾಗಿ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ತೀನಿ. 3 ಸಲ ವರ್ಕ್ ಮಾಡ್ತೀನಿ, ಒಂದು ಕುಚ್ಚು ಹಾಕೋದಕ್ಕೆ ಜಾಗ ಬಿಡ್ತೀನಿ. ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡಿ ನಾನು ಲಾಸ್ಟ್ ಎಂಡ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ, ಅದನ್ನ ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿಬಿಟ್ಟು ಎಂಡಿಂಗಲ್ಲಿ ಬಂದಿದ್ದೀನಿ. ಇವಾಗ ಎಂಡಿಂಗಲ್ಲಿ ಹೇಗಾಗಿದೆ ಅಂತಂದರೆ ನನಗೆ 3 ಈ ಬೀಡ್ ಹಾಕಿ ಏನು ಕ್ರೋಶ ಮಾಡಿದ್ದೀನಲ್ಲ ಫ್ಲವರ್ದು, ಅದು 3 ಬಂದಿದೆ. ಇನ್ನು ಒಂದಿಲ್ಲಿ ನಾನು ಕುಚ್ಚು ಹಾಕಿದ್ರೆ ಮತ್ತೆ ಒಂದೇ ಒಂದು ಸಿಂಗಲ್ ಬೀಡನ್ನು ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಇವಾಗ ಮತ್ತೆ ಇಲ್ಲಿ ನಾನು ಬೀಡನ್ನೇ ಹಾಕ್ಬಿಡ್ತೀನಿ ಇನ್ನೊಂದು, ಇಲ್ಲ ಅಂದರೆ ಎಂಡಲ್ಲಿ ಒಂದು ಸಿಂಗಲ್ ಆಗೋಗುತ್ತೆ ಫ್ಲವರು ಅಂತ ಹೇಳಿ ನಾನು ಮತ್ತೆ ಇಲ್ಲಿ 4ನ್ನ ಹಾಕ್ಬಿಟ್ಟು ಕ್ರೋಶಗೆ ಎಂಡ್ ಮಾಡ್ತೀನಿ. ಕ್ರೋಶನ 4 ಚೈನ್ ಹಾಕಿ ಎಂಡ್ ಮಾಡಿಬಿಟ್ಟು ಅಲ್ಲಿ ಕುಚ್ಚು ಕಟ್ಟೋದಕ್ಕೆ ಈಸಿ ಆಗುತ್ತೆ ಅವಾಗ. ಇಲ್ಲ ನಿಮಗೆ ಆ ಥರ ಬೇಡ ಅಂತ ಅನ್ಸಿದ್ರೆ ನೀವು ನಾರ್ಮಲ್ ಆಗಿ ಹೇಗೆ ಇಲ್ಲಿ ಜಾಗಕ್ಕೆ ನೀವು ಕುಚ್ಚು ಕಟ್ಟಿ ಇಲ್ಲಿ ಏನೋ ಇವಾಗ ಇನ್ನೊಂದು ಬೀಡ್ ಅಡ್ಜಸ್ಟ್ ಆಗುತ್ತಲ್ಲ ಅದಕ್ಕೆ ನೀವು ಅಲ್ಲೇ ಕಂಪ್ಲೀಟ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಬ್ಯಾಕ್ ಸೈಡಿಂದ ನಾವು 2 ಸಲ ಲಾಕ್ ಮಾಡಬೇಕು. ಬ್ಯಾಕಿಂದ 2 ಟೈಮ್ಸ್ನ ನಾವಿಲ್ಲಿ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ನಾನು ದಾರದಿಂದ ಕ್ರೋಶನ ತೆಗೆದು ರೈಟ್ ಸೈಡಿಗೆ ಟರ್ನ್ ಮಾಡಿ ನೋಡಿ ಈ ರೀತಿಯಾಗಿ ಫ್ರಂಟಿಗೆ ತೊಗೊತೀನಿ. ಇವಾಗ ಇಲ್ಲಿಂದ ನಾನು ಮಾಮೂಲಿ 3 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಈ ರೀತಿ ಬೇಡ 3 ಇರಲಿ ಅಂದರೆ ನೀವು ಅದೇ ರೀತಿನೂ ಕೂಡ ಮಾಡ್ಕೋಬಹುದು, ನಿಮ್ಮ ಚಾಯ್ಸು. ಮತ್ತು ಕಸ್ಟಮರ್ ಏನಾದ್ರು ಪರ್ಟಿಕ್ಯುಲರ್ ಇದ್ರೆ ಅವ್ರ ಮೇಲೂ ಡಿಪೆಂಡ್ ಆಗುತ್ತೆ. ನೀವು ನೋಡಿಕೊಂಡು ಇದನ್ನು ಮಾಡಬೇಕಾಗತ್ತೆ ಲಾಸ್ಟ್ ಎಂಡ್ ಮಾತ್ರ. ಯಾಕಂದರೆ ಕೆಲವೊಂದ್ಸಲ ಲೆಂತ್ ನಮಗೆ ಐಡಿಯಾ ಇರಲ್ಲ, ವೇರಿ ಬರುತ್ತೆ, ಹಾಗಾಗಿ ನಾವು ಅದನ್ನು ಅಡ್ಜಸ್ಟ್ ಮಾಡಲೇಬೇಕಾಗತ್ತೆ. ತುಂಬ ಜನ ಕೇಳ್ತಿದ್ರು ಇದು ಎಂಡಿಂಗಲ್ಲಿ ವ್ಯತ್ಯಾಸ ಆದರೆ ಹೇಗೆ ಮಾಡಬೇಕು ಅಂತ, ಹಾಗಾಗಿ ನಾನು ಇದನ್ನು ಒಂದು ಸಜೆಷನ್ ಫ್ರೆಂಡ್ಸ್ ಅಷ್ಟೇ. ನೋಡಿ ಇವಾಗ ಲಾಕ್ ಮಾಡಿದ್ಮೇಲೆ ನಾನು ನಾರ್ಮಲಾಗಿ 4 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇನ್ನು ಮತ್ತೆ ಲಾಕ್ ಮಾಡಿ ಇವಾಗ ಎಕ್ಸ್ಟ್ರಾ 1-2 ಚೈನ್ನ ಹಾಕಿ ನಾನು ಇಲ್ಲಿ ದಾರನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಎಳೆದ್ರೆ ಇಲ್ಲಿ ಲಾಕ್ ಆಗುತ್ತೆ. ಇದನ್ನ ನಾವು ಇದು ಕುಚ್ಚಿಗೆ ಸೇರಿಸ್ಕೊಂಡು ಬೇಕಾದ್ರೂ ಕಟ್ಕೋಬಹುದು, ಇಲ್ಲ ಬ್ಯಾಕ್ ಸೈಡಿಗೆ ನೀವು ಗ್ಲೂ ಹಾಕಿ ಇಲ್ಲಿ
ಸೇಫ್ ಕೂಡ ಮಾಡ್ಕೋಬೋದು. ಅದು ನಿಮಗೆ ಯಾವ ರೀತಿ ಓಕೆ ಅನಿಸುತ್ತೋ ಅದನ್ನು ನೋಡಿ ಮಾಡಿ. ಆರ್ಚ್ ಲಾಸ್ಟಲ್ಲಿ ಬಂದರೆ ನೀವು ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕಾಗತ್ತೆ. ಆವಾಗ ಇಲ್ಲಿ ಕುಚ್ಚು ಬರೋದ್ರಿಂದ ನೀವು ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ. ಇಲ್ಲ ಪರವಾಗಿಲ್ಲ ಅಂದರೆ ಕುಚ್ಚಿಗೆ ಇವಾಗ ಈ ರೀತಿ ಬಂದರೆ ಕುಚ್ಚಿಗೆ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ನೀವು. ನೋಡಿ ಈ ರೀತಿಯಾಗಿ ಬರುತ್ತೆ. ಇದಕ್ಕೆ ಕುಚ್ಚು ಕಟ್ಟಿ ನಾನು ಕಂಪ್ಲೀಟ್ ಆದಾಗ ಯಾವ ಲುಕ್ ಬರುತ್ತೆ ಅಂತ ತೋರಿಸ್ತೀನಿ. ಒಂದು ಸ್ವಲ್ಪ ಕೈಯಲ್ಲೆಲ್ಲ ಅಡ್ಜಸ್ಟ್ ಮಾಡಬೇಕು ಫ್ರೆಂಡ್ಸ್ ಇದು ಕಂಪ್ಲೀಟ್ ಆದಮೇಲೆ. ಯಾಕಂದರೆ ನಾವು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕ್ಕೊಂಡು ಬಂದಿರ್ತೀವಲ್ಲ, ಸೊ ನಾವು ಈ ರೀತಿಯ ಕೈಯಲ್ಲಿ ಹಿಡ್ಕೊಂಡಿರ್ತೀವಿ, ಅದು ಸ್ವಲ್ಪ ಬೆಂಡ್ ಆಗಿರುತ್ತೆ. ಸೊ ಎಲ್ಲ ಫುಲ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನಿಲ್ಲಿ 120 ಎಳೆ ದಾರ ತಗೊಂಡು ಕುಚ್ಚನ್ನು ಕಟ್ಟಿ ಈ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ತುಂಬ ಕ್ಯೂಟಾಗಿ ಮತ್ತು ಎಲಿಗೆಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು. ಇದಕ್ಕೆ ಪ್ರೈಸ್ ಬಂದು 350 ರುಪೀಸ್ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಿಮ್ಮೆಲ್ಲರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.